ANMR ನ್ಯೂಸ್ಗೆ ಸ್ವಾಗತ. PVR ಸಿಲ್ಕ್ಸ್ ಶೋರೂಮ್ ಚಿಂತಾಮಣಿ. ಇನ್ನು ಸದರಿ ಮಳಿಗೆಯ 1ನೇ ಮಹಡಿಯಲ್ಲಿ ಎಲ್ಲ ತರಹದ ರೇಷ್ಮೆ ಸೀರೆಗಳು ಸಹ ದೊರೆಯುತ್ತದೆ. ಪ್ಯೂರ್ ಹ್ಯಾಂಡ್ಲೂಮ್ ಸಿಲ್ಕ್ಸ್, ಪೋಚಂಪಲ್ಲಿ ಸ್ಯಾರೀಸ್, ಉಪ್ಪಾಡ ಸಿಲ್ಕ್ಸ್, ಬನಾರಸ್ ಸಿಲ್ಕ್, ಚಂದೇರಿ ಸಿಲ್ಕ್, ಬಲ್ಚೋರಿ ಸಿಲ್ಕ್ ಸ್ಯಾರೀಸ್, ಕಾಟನ್ ಸಿಲ್ಕ್, ಮೈಸೂರು ಸಿಲ್ಕ್ ಸ್ಯಾರೀಸ್, ಸಾಫ್ಟ್ ಸಿಲ್ಕ್ ಸ್ಯಾರೀಸ್, ರಾ ಸಿಲ್ಕ್ ಸ್ಯಾರೀಸ್, ಪೈತಾನಿ ಸಿಲ್ಕ್ ಸ್ಯಾರೀಸ್ ಸೇರಿದಂತೆ ಇತರೆ ರೇಷ್ಮೆ ಸೀರೆಗಳು ಹಾಗೂ ರೇಷ್ಮೆ ಸೀರೆಗಳಿಗೆ ರೆಡಿಮೇಡ್ ಬ್ಲೌಸ್ಗಳು ಸಹ ದೊರೆಯುತ್ತದೆ. ಸಂಪರ್ಕಿಸಿ PVR ಸಿಲ್ಕ್ ಶೋರೂಮ್, ಶಿಡ್ಲಘಟ್ಟ ರಸ್ತೆ, ಬಾಗೇಪಲ್ಲಿ ವೃತ್ತದ ಸಮೀಪ, 35ನೇ ವಾರ್ಡ್, ತಿಮ್ಮಸಂದ್ರ, ಚಿಂತಾಮಣಿ. ತಾಲೂಕ್ ಪಂಚಾಯಿತಿ, ನಗರಸಭೆ ಹಾಗೂ ಪರಿಶಿಷ್ಟ ವರ್ಗಗಳ ಇಲಾಖೆ ಹಾಗೂ ವಾಲ್ಮೀಕಿ ಸಮಾಜದ ವತಿಯಿಂದ ಏರ್ಪಡಿಸಿರ್ತಕ್ಕಂಥ ಶ್ರೀ 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 ಮಹರ್ಷಿ ವಾಲ್ಮೀಕಿ ಅವರ ಜಯಂತ್ಯೋತ್ಸವದ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಮಿತ್ರರು, ಈಗಾಗಲೇ ಬೆಳಗ್ಗೆ ಚಿಕ್ಕಬಳ್ಳಾಪುರದಲ್ಲಿ 10:30ಗೆ ನಾನು ಚಿಕ್ಕಬಳ್ಳಾಪುರದಲ್ಲಿದ್ದೆ. ಚಿಕ್ಕಬಳ್ಳಾಪುರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ವಾಲ್ಮೀಕಿ ಸಮುದಾಯದ ಮುಖಂಡರು ಸುಮಾರು 18-19 ಪಲ್ಲಕ್ಕಿಗಳು ದೊಡ್ಡ ಮೆರವಣಿಗೆ ಏರ್ಪಡಿಸುವಂಥದ್ರಲ್ಲಿ ಅವರು ತಡ ಮಾಡಿದ್ರು. 11:30 ಆಯಿತು, 11:30, 11:45 ಆಯಿತು. ನಂತರ ವೇದಿಕೆ ಕಾರ್ಯಕ್ರಮಕ್ಕೆ ಬರೋಷ್ಟರಲ್ಲಿ 1 ಗಂಟೆ ಆಗೋದು, 1:15 ಆಗೋಯಿತು. ಅಲ್ಲಿ ವೇದಿಕೆ ಕಾರ್ಯಕ್ರಮ ಕೂಡ ಬೇಗ ಮುಗಿಸಿ ನಾನಲ್ಲಿ ಭಾಷಣ ಮಾಡಿ ನಾನು ಕಿಟಕಿ ತೆಗೆಸ್ಬಿಡಪ್ಪ, ಎಲ್ಲ ತೆಗೆಸ್ಬಿಡ. ಕಾರ್ಯಕ್ರಮ ಬಹಳಷ್ಟು ವಿಜೃಂಭಣೆಯಿಂದ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ವಾಲ್ಮೀಕಿ ಸಮುದಾಯದ ಎಲ್ಲರೂ ಪಕ್ಷಾತೀತವಾಗಿ ಸೇರ್ತಕ್ಕಂಥ ಕೆಲಸ ಆಗಿತ್ತು. ಕನ್ನಡ ಭವನದ ಆಸನದ ಒಂದು ಸಾಮರ್ಥ್ಯ ಸುಮಾರು 850 ಜನ ಕನ್ನಡ ಭವನದಲ್ಲಿ ಕೂರುವಂಥದ್ದಕ್ಕೆ ಅವಕಾಶ ಇತ್ತು. ಆ ಕನ್ನಡ ಭವನ ಪೂರ್ತಿ ತುಂಬೋಗಿತ್ತು. ಸುಮಾರು ಇನ್ನ ಒಂದು 250 ಜನ ಹೆಚ್ಚು ಜನ ಅಲ್ಲಿ ನಿಂತ್ಕೊಂಡು ಸಭೆಯಲ್ಲಿ ಪಾಲ್ಗೊಳ್ತಕ್ಕಂಥ ಒಂದು ಸನ್ನಿವೇಶವನ್ನು ನಾನು ನೋಡಿದೆ. ಮುಂದಿನ ದಿನಗಳಲ್ಲಿ ಈಗ ಇಲ್ಲಿ ಕೇವಲ 300 ಜನ ಕೂರೋದಕ್ಕೆ ಅವಕಾಶ ಇದೆ. ಬಹುಶಃ ಇಡೀ ಜಿಲ್ಲೆಯಲ್ಲೇ ಹೆಚ್ಚು ಸಂಖ್ಯೆ ವಾಲ್ಮೀಕಿ ಸಮುದಾಯದ ಜನ ಸಂಖ್ಯೆ ಹೆಚ್ಚಿರ್ತಕ್ಕಂಥದ್ದು ಚಿಂತಾಮಣಿ ತಾಲೂಕಿನಲ್ಲಿ. ಅದು ನನಗೆ ಗೊತ್ತಿದೆ ಅಂಕಿಅಂಶ, ಎಷ್ಟು ಊರುಗಳಿದ್ದಾವೆ, ಯಾವ ಊರಲ್ಲಿ ಎಷ್ಟು ಜನ ಇದ್ದಾರೆ ಎಲ್ಲ ನನ್ನ ಹತ್ರ ಮಾಹಿತಿ ಇದೆ. ನೀವಿನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂಥದ್ದು ಆಗ್ಬೇಕಾಗುತ್ತೆ. ಮಹಾಕವಿ ಅಂತಕ್ಕಂಥ ಬಿರುದು ಪಡೆದಿರ್ತಕ್ಕಂಥದ್ದು ವಾಲ್ಮೀಕಿ ಮಹರ್ಷಿ. ಇವತ್ತು ನಾವು ದೊಡ್ಡ ಮಟ್ಟದಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮನ ದೇವಸ್ಥಾನ, ನಮ್ಮ ಊರುಗಳಲ್ಲಿ ಇವತ್ತು ರಾಮನ ದೇವಸ್ಥಾನ, ಇವತ್ತು ಕೈವಾರದಲ್ಲಿ ಇವತ್ತು ರಾಮಾಯಣದ ಕುರುಹುಗಳಿದೆ ಅಂತಕ್ಕಂಥದ್ದು ನಾವೆಲ್ಲ ಕೇಳ್ತಾ ಇದ್ದೀವಿ. ಅಲ್ಲಿ ಭೀಮನ ಹೆಜ್ಜೆ ಇದೆ, ಮತ್ತೊಂದಿದೆ ಅಂತಕ್ಕಂಥದ್ದು. ಅಲ್ಲಿ ಮಹಾಭಾರತ ಆಯಿತು. ಆದರೆ ಅಲ್ಲಿ ಇದರಲ್ಲಿ ಏನು ಲಕ್ಷ್ಮಣ ತೀರ್ಥ, ಅದು ಮಹಾಭಾರತ ಆಯಿತು. ಇದು ರಾಮಾಯಣ. ಈಗ ಇದು ಇಲ್ಲಿ ಬಹಳಷ್ಟು ಕಡೆ ಇವತ್ತು ರಾಮ ಸೇತು, ಇವತ್ತು ನೀವು ಭಾರತ ತಮಿಳುನಾಡಿನ ನಂತರ ತಮಿಳುನಾಡು ರಾಮೇಶ್ವರಮಿಂದ ಶ್ರೀಲಂಕಾಗೆ ಹೋಗ್ತಕ್ಕಂಥ ಒಂದು ಭಾಗದಲ್ಲಿ ರಾಮ ಸೇತು ಇದೆ ಅಂತ ಹೇಳಿ ಎಲ್ಲರೂ ಹೇಳ್ತಾ ಇದ್ರು. ಈಗ ಏನು ನಾವು ಸೀತಾ ಮಾತೆಯನ್ನ ಇವತ್ತು ವಾಪಸ್ ತರಲಿಕ್ಕೆ ರಾಮ ಏನು ಲಂಕೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಏನು ಗುಂಡುಗಳನ್ನ ನೀರ್ಗೆ ಹಾಕಿದ್ರೆ ತೇಲ್ತಾ ಇತ್ತು ಅಂತಕ್ಕಂಥದ್ದು ದಾರಿ ಆಗಿತ್ತು ಅಂತ ಹೇಳಿ, ಈಗ ಅದಕ್ಕೂ ಕೂಡ ಈಗ ಏನು ಒಂದು ವಿಜ್ಞಾನದಲ್ಲಿ ಬಹಳಷ್ಟು ಜನ ಸಂಶಯಗಳನ್ನ ವ್ಯಕ್ತಪಡಿಸ್ತಾ ಇದ್ರು. ಇದೆಲ್ಲ ಬರೀ ಊಹೆ ಪೋಯೆ ಅಂತಕ್ಕಂಥದ್ದು. ಆದ್ರೆ ಇವತ್ತು ವೈಜ್ಞಾನಿಕವಾಗಿ ಅಲ್ಲಿ ಇವತ್ತೇನು ನಮ್ಮ ಏನು ಸ್ಯಾಟಲೈಟ್ ಇಮೇಜ್ ಇರ್ಬೋದು, ಮತ್ತೊಂದು ಇವೆಲ್ಲ ನೋಡಿದಾಗ ಇವತ್ತು ಅಲ್ಲಿ ಆ ರೀತಿ ಒಂದು ಕಟ್ಟಡ ಅಥವಾ ಒಂದು ನಿರ್ಮಾಣ ಆಗಿರ್ತಕ್ಕಂಥದ್ದನ್ನ, ಸೇತು ಇರ್ತಕ್ಕಂಥದ್ದನ್ನ ನಾವು ಕಾರಣ ಬಹಳಷ್ಟು ಹಡಗುಗಳು ಈ ಕಡೆ ಭಾಗದಿಂದ ಪೂರ್ವದಿಂದ ಪಶ್ಚಿಮಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಭಾರತ ಶ್ರೀಲಂಕಾ ಮಧ್ಯೆ ಹೋಗುವಂಥದ್ದಕ್ಕೆ ಅವಕಾಶ ಇದೆ.
ಆದ್ರೆ ಈ ರಾಮ ಸೇತು ಇದೆ ಅಂತಕ್ಕಂಥ ಕಾರಣದಿಂದ ಶ್ರೀಲಂಕಾನ ದಾಟಿ ಸುತ್ತಕೊಂಡು ಬರತಕ್ಕಂಥದ್ದು. ಅದನ್ನ ಬಹಳ ವರ್ಷಗಳ ಹಿಂದೆ ಚರ್ಚೆ ಆಗಿತ್ತು. ಏನು ಈ ರಾಮ ಸೇತುವನ್ನ ನಾವು ಸ್ವಲ್ಪ ಏನಿದೆ ಅದನ್ನ ಅಗದ್ಬಿಟ್ಟು ದೋಣಿ ಅಲ್ಲಿ ಹೋಗುವಂತದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ಬಗ್ಗೆ ಬಹಳಷ್ಟು ಚರ್ಚೆಗಳಾಯ್ತು. ಉಳಿದಿರ್ತಕ್ಕಂಥದ್ದು ಇತಿಹಾಸ ಇರ್ತಕ್ಕಂಥದ್ದು, ಇದರಲ್ಲಿ ನಾವು ಯಾವುದೇ ರೀತಿ ಅದನ್ನ ಹಾಳು ಮಾಡಬಾರ್ದು ಅಂತೇಳಿ ಭಾರತ ಸರ್ಕಾರ ಅದಕ್ಕೆಲ್ಲ ಯಾವುದೇ ರೀತಿ ಅವಕಾಶ ಕೊಡದೇ ಇರ್ತಕ್ಕಂಥದ್ದು ಭವಿಷ್ಯತ್ ಅವೆಲ್ಲ ನೆನಪು ಮಾಡ್ಕೊಬಹುದು. ಇವೆಲ್ಲ ಆಗಿರ್ತಕ್ಕಂಥ ಘಟನೆಗಳು. ಅದರಿಂದ ಇವತ್ತು ಮಹರ್ಷಿ ವಾಲ್ಮೀಕಿ ಅವರು ಏನು ಇವತ್ತು ರಾಮಾಯಣ ಅಂತಕ್ಕಂಥ ಒಂದು ಕೃತಿಯನ್ನ ನಮ್ಗೆ ಕೊಟ್ಟಿದ್ರು. ಈಗ ನಮ್ಮ ರಾಮಾಯಣದಲ್ಲಿ ನಡೆದಿರ್ತಕ್ಕಂಥ ಘಟನಾವಳಿಗಳು ನೀವು ಪುಸ್ತಕದ ರೂಪದಲ್ಲಿ ಏನು ರಾಮಾಯಣವನ್ನ ಓದಿದ್ದೀರಾ, ಇಲ್ಲ ನೀವು ಸಿನಿಮಾ ಅಲ್ಲಿ ನೀವು ನೋಡಿರ್ತಕ್ಕಂಥ ಸನ್ನಿವೇಶಗಳಿರ್ಬೋದು, ಯಾವ ರೀತಿ ಒಂದು ಅಧಿಕಾರಕ್ಕಾಗಿ ಅಣ್ಣ ತಮ್ಮಂದರಲ್ಲಿ ಅಥವಾ ಒಂದು ಮಾತೃ ಪ್ರೇಮ ಯಾವ ರೀತಿ ತನ್ನ ಮಕ್ಕಳ ಮೇಲೆ ಯಾವ ರೀತಿ ಒಂದು ಮಾತೃ ಪ್ರೇಮ ಏರ್ಪಟ್ಟಾಗ ತನ್ನ ಮಕ್ಕಳಿಗೆ ಏನೋ ಒಂದು ಅಧಿಕಾರ ಪ್ರಾಪ್ತಿ ಆಗ್ಬೇಕು ಅಂತಕ್ಕಂಥ ಒಂದು ಮಾತನ್ನ ಒಂದು ಆಲೋಚನೆ ಬಂದಾಗ ಯಾವ ರೀತಿ ತಂತ್ರಗಾರಿಕೆಗಳನ್ನ ಮಾಡ್ತಾರೆ, ಯಾವ ರೀತಿ ಶ್ರೀರಾಮ ಇವತ್ತು ವನವಾಸಕ್ಕೆ ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ಬರ್ತದೆ. ಇವೆಲ್ಲವನ್ನ ನಾವು ನೋಡಿದಾಗ ಇವತ್ತು ನಮ್ಮ ಬದುಕಿನಲ್ಲಿ ಅಥವಾ ನಮ್ಮ ಜೀವನದಲ್ಲಿ ನಾವು ನೋಡ್ತಾ ಇರ್ತಕ್ಕಂಥ ಪರಿಸ್ಥಿತಿಗಳು ಯಾವುದೇ ರೀತಿ ಭಿನ್ನವಾಗಿಲ್ಲ. ಇವತ್ತು ಅಣ್ಣ ತಮ್ಮಂದ್ರಲ್ಲಿ ಇರ್ತಕ್ಕಂಥ ಪ್ರೀತಿ, ಪ್ರೇಮ, ವಾತ್ಸಲ್ಯ ಅಥವಾ ದ್ವೇಷಗಳು ಅಥವಾ ಆಸ್ತಿಗಾಗಿ ಇರ್ತಕ್ಕಂಥ ಬಡದಾಟಗಳು, ಇವೆಲ್ಲವನ್ನ ನಾವು ನೋಡಿದಾಗ ಇವತ್ತು ನಾವು ನೋಡಿದಾಗ ರಾಮಾಯಣವನ್ನ ಸಂಪೂರ್ಣವಾಗಿ ನಾವು ಅರ್ಥ ಮಾಡ್ಕೊಂಡ್ರೆ ಬಹುಶಃ ಆ ಕಾಲದಲ್ಲೇ ಏನಿದೆ ಮಾನವನ ಮನಸ್ಥಿತಿ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು. ಈ ರೀತಿಯಾಗಿ ಇವತ್ತು ಅವರು ಚಿರಸ್ಥಾಯಿಯಾಗಿ ಉಳಿತಕ್ಕಂಥ ಒಂದು ನಿಟ್ಟಿನಲ್ಲಿ ಅವರ ಬದುಕಿನಲ್ಲೇ ಆಗಿರ್ತಕ್ಕಂಥ ಬದಲಾವಣೆ, ಅವರ ಪ್ರಾರಂಭದಲ್ಲಿ ಯಾವ ರೀತಿ ಇದ್ರು, ಏನು ಅವರು ವೃತ್ತಿ ಮಾಡ್ತಾ ಇದ್ರು, ಯಾವ ರೀತಿ ಅವರ ಮನಸ್ಸಿನ ಮೇಲೆ ಒಂದು ದೊಡ್ಡ ಪರಿಣಾಮ ಬೀರ್ತು, ಅವ್ರು ಯಾವ ರೀತಿ ತಪಸ್ಸನ್ನ ಮಾಡಿದ್ರು, ಯಾವ ತಪಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನೇನು ಅಡಚಣೆಗಳಾಗಿರ್ಬೋದು ಅಥವಾ ಅವರ ಸುತ್ತಲೂ ಹುತ್ತ ಬೆಳೆದಿರ್ತಕ್ಕಂಥದ್ದು ಇರ್ಬೋದು, ಇವೆಲ್ಲ ಪ್ರತಿಯೊಂದನ್ನ ನಾವು ಬಹುಶಃ ಇವತ್ತಿನ ಪೀಳಿಗೆ ಬಹುಶಃ ಬಹಳಷ್ಟು ಜನ ನಂಬಲಿಕ್ಕೂ ಸಾಧ್ಯ ಇರತಕ್ಕಂಥ ರೀತಿಯಲ್ಲಿ ಇರ್ತಕ್ಕಂಥ ಒಂದು ಸನ್ನಿವೇಶಗಳು, ಸಂದರ್ಭಗಳು ಇವು. ಬಹುಶಃ ನಾವು ಈ ರೀತಿಯಾದಂಥ ಜಯಂತಿಯ ಕಾರ್ಯಕ್ರಮಗಳು ಮಾಡಿದಂಥ ಸಂದರ್ಭದಲ್ಲಿ ಬಹುಶಃ ನಾವು ಇದನ್ನ ಹೆಚ್ಚು ನಾವು ಇವತ್ತಿನ ಪೀಳಿಗೆಗೆ ಇದರ ಅರ್ಥವ ಏನಿದ್ರಿಂದ ಇರ್ತಕ್ಕಂಥ ಅರ್ಥ, ನಮ್ಮ ಬದುಕಿನಲ್ಲಿ ಇದನ್ನ ಯಾವ ರೀತಿ ನಾವು ಅಳವಡಿಸ್ಕೋಬೇಕು, ಯಾವ ರೀತಿ ನಮ್ಮ ಬದುಕಿನಲ್ಲಿ ಬದಲಾವಣೆಗಳು ತರಬೇಕು ಅಂತಕ್ಕಂಥದ್ದು, ಇವೆಲ್ಲವನ್ನ ನಾವು ಬಹುಶಃ ನಾವು ಜೀವನದಲ್ಲಿ ಏನಾದ್ರೂ ಇದರಲ್ಲಿ ನಾವು ಅರ್ಥ ಮಾಡ್ಕೊಂಡು ಅಳವಡಿಸ್ಕೊಂಡಾಗ ಮಾತ್ರ ಬಹುಶಃ ನಾವು ಈ ಒಂದು ವಾಲ್ಮೀಕಿ ಮಹರ್ಷಿ ಅವರಿಗೆ, ಆದಿಕವಿ ಅವರಿಗೆ ನಾವು ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮಾಡಿದ್ದೀವಿ. ಬಹುಶಃ ಮುಂದಿನ ದಿನಗಳಲ್ಲಿ ಒಂದು ಕಿರು ಚಿತ್ರದ ರೂಪದಲ್ಲಿ ಬಹುಶಃ ಕೆಲವು ಸನ್ನಿವೇಶಗಳು, ಕೆಲವು ಸಂದರ್ಭಗಳನ್ನ ಈಗ ಮಹರ್ಷಿ ಬಗ್ಗೆ ಮಾತಾಡಿದಾಗ ವಾಲ್ಮೀಕಿ ಮಹರ್ಷಿ ಅವರು ಏನು ಅಂತಕ್ಕಂಥದ್ದನ್ನ ಒಂದು ಕಿರು ಚಿತ್ರದ ಮುಖಾಂತರ ಬಹುಶಃ ಒಂದು 5 ನಿಮಿಷ ಇಲ್ಲಿ ಜನರಿಗೆ ತೋರಿಸುವಂಥದ್ದು ಆಗ್ಬೋದು. ಈ ರೀತಿ ನಾನಾ ಒಂದು ಈಗ ತಂತ್ರಜ್ಞಾನವನ್ನ ಬಳಸ್ಕೊಂಡು ನಾವು ಇದನ್ನು ಉಪಯೋಗಿಸ್ಬೇಕು ಅಂತಕ್ಕಂಥ ಕಾರಣದಿಂದ ಇವತ್ತು ಇದೆಲ್ಲ ಸುಸಜ್ಜಿತವಾದಂಥ ವ್ಯವಸ್ಥೆ ಹೊರಡ್ತಕ್ಕಂಥ ಈ ಒಂದು ಸಭಾಂಗಣವನ್ನ ನಾವಿವತ್ತು ನಿಮಗೆ ಇವತ್ತು ಚಿಂತಾಮಣಿ ಜನತೆಗೆ ಕೊಟ್ಟಿರ್ತಕ್ಕಂಥದ್ದು. ನಾನು ಇದು ಬಹಳಷ್ಟು ಜನ ನಮ್ಮ ಶಾಸಕ ಮಿತ್ರರಿಗೆ, ಕೆಲವರು ಅಧಿಕಾರಿಗಳು ತೋರಿಸಿದ್ರೆ ಅವರು ಉಬ್ಬೇರಿಸ್ತಾ ಇದ್ದಾರೆ, ಈ ತರ ಇದು ನಿಜಾನ ಇದು ಅಂತ ಕೇಳ್ತಾರೆ. ಇದೇನಾದ್ರೂ ನೀವು ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸ್ಕೊಂಡು ಅಥವಾ ಇವತ್ತು ಅನಿಮೇಷನ್ ಅಂತ ಹೇಳ್ತಾರೆ ಅಥವಾ ರೆಂಡರಿಂಗ್ ಅಂತ ಹೇಳ್ತಾರೆ, ಇವತ್ತು ತಂತ್ರಜ್ಞಾನ ಬಳಸ್ಕೊಂಡು ಮಾಡುವಂಥದ್ದು, ಅದನ್ನ ಇವತ್ತೇನೋ ಮಾಡಿದೀರಾ ಅಂತ ನಾನು ಹೇಳಿ ಇದು ನಿಜವಾಗ್ಲೂ ಹಿಂಗಿದೆ ಅಂದ್ರೆ ಅವ್ರು ನಂಬಲಿಕ್ಕೆ ಸಾಧ್ಯ ಇಲ್ಲ. ನಾನೇ ಅಲ್ಲಿ ಕೂತು ಒಂದಿನ ವಿಡಿಯೋ ಮಾಡಿದೆ, ಬರೀ ಸುಮ್ಮನೆರಪ್ಪ. ಇವತ್ತು ನಾವು ಬೇರೆ ದೇಶಗಳಿಗೆ ಹೋದಂತ ಸಂದರ್ಭದಲ್ಲಿ ಉಬ್ಬೇರಿಸ್ತಾ ಇರ್ತೀವಿ, ಹಿಂಗಿದೆ ಹಂಗಿದೆ ಅಂತ ಹೇಳಿ. ಯಾಕೆ ನಮ್ಮ ದೇಶ ಯಾಕೆ ಆ ರೀತಿ ಬದಲಾಗಬಾರ್ದು? ಇದು ಯಾರೋ ಒಬ್ಬರಿಂದ ಇವತ್ತು ದೇಶ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರೂ ಇವತ್ತು ಈ ದೇಶದ ಪ್ರಜೆಗಳಾಗಿರ್ತಕ್ಕಂಥವ್ರು, ನಾವು ಇವತ್ತು ಭಾಗಸ್ವಾಮಿಗಳಾಗಿ ಇವತ್ತು ನಾವೆಲ್ಲರೂ ಇವತ್ತು ಒಟ್ಟಿಗೆ ಕೈ ಜೋಡಿಸಿದ್ರೆ ನಾವೇನಾದ್ರೂ ಬದಲಾವಣೆಯನ್ನ ತರಲಿಕ್ಕೆ ಸಾಧ್ಯ ಇದೆ. ಅದರಿಂದ ಇವತ್ತು ನಾವು ಈ ಎಲ್ಲ ವ್ಯವಸ್ಥೆಗಳನ್ನ ಕೊಡೋದ್ರ ಜೊತೆಗೆ ಈಗ ಆನಂದ್ ಅವರು ಮಾತಾಡುವಂತ ಸಂದರ್ಭದಲ್ಲಿ ಹೇಳಿದ್ರು, ಬಹಳಷ್ಟು ನನ್ನ ಮೇಲೆ ಆಪಾದನೆಗಳನ್ನ ಕೆಲವರು ಮಾಡುವಂತವ್ರು ಮಾಡಿದ್ರು.
ವಾಲ್ಮೀಕಿ ಭವನಕ್ಕೆ ಬಹಳ ಇದ್ದೇನೆ ನಾನು ನಗರದ ಪರಿಮಿತಿ ಒಳಗಡೆನೆ ನಾನು ಜಾಗ ಕೊಡಬೇಕು ಅಂತ ಹೇಳಿ ಈಗೇನು ನಮ್ಮ ನೂತನ ಹೈಸ್ಕೂಲ್ ಹತ್ರ ಅಲ್ಲಿ ಸುಮಾರು 1 ಎಕರೆ 3/4 ಎಕರೆ ಜಾಗ ಕೊಡುವಂಥದ್ದಕ್ಕೆ ಅವತ್ತೇ ನಾವು ಇದು ಮಾಡಿದ್ವಿ. ಅಲ್ಲಿ ಕೆಲವು ಕಾನೂನಿನ ಸಮಸ್ಯೆಗಳಿತ್ತು, ಕೆಲವರು ಅತಿಕ್ರಮಣ ಮಾಡ್ಕೊಂಡಿದ್ರು. ಅವತ್ತಿನ ತಹಸೀಲ್ದಾರ್ರಿಗೆ ನಾನು ಬಹಳಷ್ಟು, ನಮ್ಮ ಕೃಷ್ಣಮೂರ್ತಿ ಅಂತಿದ್ರು, ನಿಮ್ಮ ಸಮುದಾಯದವರೇ ಇದ್ರು, ಅವ್ರಿಗೆ ಹೇಳಿದಾಗ ಅವ್ರು ಅಷ್ಟು ಮುತುವರ್ಜಿ ವಹಿಸ್ಲಿಲ್ಲ. ನಂತರ ಮಂಜುನಾಥ್ ಅಂತ ಬಂದ್ರು, ಪಾಪ ಸರ್ವೆ ಮಾಡಿ ಸರ್ಕಾರಿ ಸ್ವತ್ತು ಅಂತ ಬೋರ್ಡ್ ಹಾಕಿದ್ರು. ಅದೆಲ್ಲ ಮತ್ತೆ ಅವರು ಕೋರ್ಟ್ಗೆ ಹೋದ್ರು. ಇವೆಲ್ಲ ಆಗಿದ್ರಿಂದ ಅವತ್ತು ನಾವು ನಗರದ ಒಳಗೆ ಕೊಡಬೇಕು, ಬಹಳ ದೂರ ಕೊಡಬಾರ್ದು ಅಂತಕ್ಕಂಥ ಪ್ರಯತ್ನ ಮಾಡಿದ್ವಿ. ಆಯ್ತು, ಚುನಾವಣೆ ಬಂತು, ಚುನಾವಣೆಗೆ ನಮಗೆ ವ್ಯತ್ಯಾಸ ಆಯ್ತು. ಆಗ ಬಹಳಷ್ಟು ಜನ, ಕೆಲವು ನಾಯಕರುಗಳು ಸೇರಿ ಅಲ್ಲೇನೋ ನಮ್ಮ ಕೋನಪಲ್ಲಿ ಹತ್ರ 1 ಎಕರೆ ಜಾಗ ಅದಕ್ಕೆ ಕೊಡುವಂಥದ್ದು ಮಾಡಿದ್ರು, ಬಹಳ ಸಂತೋಷ. ಆದ್ರೆ ಎಲ್ಲಿ ಕೊಟ್ರು? ಮುಂದೆ ರಸ್ತೆಗಿರುವಂತ ಜಾಗ ಬಿಟ್ಬಿಟ್ಟು ಹಿಂದೆ ಕೊಟ್ರು. ಅಲ್ಲಿ ಭವನ ಸರ್ಕಾರ ಪ್ರತಿ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಸರ್ಕಾರ 5 ಲಕ್ಷದಿಂದ ಪ್ರಾರಂಭ ಆಯಿತು. ಅಂಬೇಡ್ಕರ್ ಭವನ ಅಂತಕ್ಕಂಥ ಪರಿಕಲ್ಪನೆ 2005-6ನೇ ಇಸ್ವಿಯಲ್ಲಿ ಪ್ರಾರಂಭ ಆಯಿತು. ಕಡೆಗೆ ಇವತ್ತು ಒಂದು ತಾಲೂಕು ಮಟ್ಟದ ಅಂಬೇಡ್ಕರ್ ಭವನಕ್ಕೆ 2 ಕೋಟಿ ಕೊಡ್ತಾರೆ, ಇವತ್ತು ವಾಲ್ಮೀಕಿ ಭವನಕ್ಕೂ 2 ಕೋಟಿ ಕೊಡ್ತಾರೆ. ಆ ಹಣವನ್ನ ಬಳಸಿಕೊಂಡು ಅಲ್ಲಿ ಒಂದು ಭವನ ನಿರ್ಮಾಣ ಮಾಡುವಂಥದ್ದು ಕೆಲಸಕ್ಕೆ ಕೈ ಹಾಕಿದ್ರು. ನಿಮ್ಗೆ ಗೊತ್ತಿದೆ ಎಷ್ಟು ವರ್ಷ ಆಯಿತು, ಏನಾಯ್ತು ಅಂತಕ್ಕಂಥದ್ದು. ಕಡೆಗೆ ಕೆಳ ಅಂತಸ್ತನ್ನ ಮಾಡಿದ್ರು, ಯಾವ ರೀತಿಯಲ್ಲಿ ಕಳಪೆ ಮಟ್ಟದ ಕೆಲಸವನ್ನ ಮಾಡಿದ್ರು ಅಂತಕ್ಕಂಥದ್ದು ತಾವು ನೋಡಿರ್ಬೋದು. ನಾನು ಗೆದ್ದ ಕೂಡಲೇ ಮೊದಲು ಗಮನ ಕೊಟ್ಟಿದ್ದು ಅಂಬೇಡ್ಕರ್ ಭವನ, ನಂತರ ವಾಲ್ಮೀಕಿ ಭವನಕ್ಕೆ ನಾವು ನೋಡಿ ಸ್ಥಳ ಪರಿಶೀಲನೆ ಮಾಡಿ ನಮ್ಮ ಸ್ನೇಹಿತರೆಲ್ಲ, ನಮ್ಮ ಸಮುದಾಯದ ಮುಖಂಡರು, ನಮ್ಮ ಅಭಿಮಾನಿಗಳೆಲ್ಲ ಅವತ್ತು ನಾವು ಬೆಳಗ್ಗೆನೆ ಅಲ್ಲಿ ಹೋಗಿ ಅದನ್ನೆಲ್ಲ ಪರಿಶೀಲನೆ ಮಾಡಿದ್ವಿ. ನಾವು ಆಗ್ಲೇ ನೋಡಿದ್ವಿ ಮುಂದ್ಗಡೆ ಜಾಗ ಇಲ್ಲ, ವಾಹನ ನಿಲ್ಗಡೆಗೆ ಜಾಗ ಇಲ್ಲ ಅಂತ ಹೇಳಿ ಅಲ್ಲಿ ನಾನು ಮತ್ತೆ ಅದನ್ನ ಸರ್ವೆ ಮಾಡಿಸಿದಾಗ ಏನೇನೋ ಅಡಚಣೆಗಳು ಮಾಡುವಂಥದ್ದು ಮಾಡಿದ್ರು. ಅಲ್ಲಿ ಮುಳ್ಳು ತಂತಿಗಳನ್ನ, ಮುಳ್ಳು ಗಿಡಗಳನ್ನ ಅಡ್ಡ ಹಾಕಿದ್ರು, ಏನೋ ಮಾಡ್ಬಿಡ್ತೀವಿ ಅಂತ ನಾನು ಹೇಳಿದೆ. ಅದಕ್ಕೆಲ್ಲ ಜಗ್ಗವರು ಮಾಡೋರು ಯಾರು ಇಲ್ಲ ಇಲ್ಲಿ ಇವತ್ತು. ಅವರಷ್ಟು ಅವರೇ ಹೇಳ್ಕೋಬಹುದು, ಅವ್ರು ಬೇರೆ ಬೇರೆ ರೀತಿಯಲ್ಲಿ. ಆದ್ರೆ ಅದಕ್ಕೆಲ್ಲ ಎದುರಿ ಇವತ್ತು ರಾಜಕಾರಣ ಮಾಡುವಂತ ಒಂದು ಪರಿಸ್ಥಿತಿ ನಮ್ಮ ಕುಟುಂಬದ ಹಿನ್ನೆಲೆಯಲ್ಲಿ ಇಲ್ಲ. ಅದು ನಾವು ಖಂಡಿತ ಅದಕ್ಕೆಲ್ಲ ಹಿಂಜರಿಯುವಂತ ಪ್ರಶ್ನೆನೇ ಬರೋಲ್ಲ. ಅದರಿಂದ ನಾವು ಅವತ್ತೇ ಸರ್ವೆ ಮಾಡಿಸಿ ಕಾನೂನಿನ ತೊಡಕುಗಳು ಏನೇನಿತ್ತು ಅದನ್ನೆಲ್ಲ ಯಾವುದು ಬರದ ರೀತಿಯಲ್ಲಿ 1 ಎಕರೆ ನಾವು ಅಲ್ಲಿ ವಾಲ್ಮೀಕಿ ಭವನಕ್ಕೆ ಮುಂದ್ಗಡೆ ಏನು ರಾಷ್ಟ್ರೀಯ ಹೆದ್ದಾರಿಯಿಂದ ಪೂರ್ತಿ 2 ಎಕರೆ ಜಾಗ ಕೊಡಿಸುವಂಥದ್ದು ಮಾಡಿ ಸಂಪೂರ್ಣವಾಗಿ ಅದನ್ನ ಸರ್ವೆ ಮಾಡಿಸಿ ಮರು ವಿನ್ಯಾಸ ಮಾಡಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ವಿ. ಯಾಕಂದ್ರೆ ಇರ್ತಕ್ಕಂಥ ಕಟ್ಟಡ ಆಗೋಗಿದೆ. ಇನ್ನು ಅದನ್ನ ಪೂರ್ತಿ ನಾವು ತೆಗೆದು ಹೊಸದಾಗಿ ಕಟ್ಟಕ್ಕೆ ಹೋದಾಗ ಮತ್ತೆ ಸರ್ಕಾರಿ ಹಣ, ಸಾರ್ವಜನಿಕರ ಹಣ ವೇಸ್ಟ್ ಆಗುತ್ತೆ ಅಂತ ಹೇಳಿ 80 ಲಕ್ಷ ಅಲ್ಲಿ ಖರ್ಚು ಮಾಡಿದ್ವಿ. ಇನ್ನ 1,20,20,00,000 ಬಾಕಿ ಇತ್ತು. ಆದ್ರೆ ಮೇಲೆ ಕೆಳಂತಸ್ತಿತ್ತು, ಅದನ್ನೇ ಪೂರ್ತಿ ಮಾಡಕ್ ಹೋದ್ರೆ ಆ ದುಡ್ಡೆಲ್ಲ ಅಲ್ಲೇ ಹೋಗ್ತಾ ಇತ್ತು. ಅದಕ್ಕೆ ನಾವು ಅದಕ್ಕೆ ಮರುವಿನ್ಯಾಸ ಮಾಡಿಸಿ ಅದನ್ನ ಮತ್ತೆ ಈಗ ಇನ್ನು ಹೆಚ್ಚುವರಿ 4 ಕೋಟಿ ಬೇಕು ಅಂತ ನಾನು ಅದನ್ನು ವಿಶೇಷವಾದಂತ ಅನುದಾನವನ್ನ ಒದಗಿಸ್ಕೊಟ್ಟು ಈಗ ಕಾಮಗಾರಿ ಚಾಲ್ತಿಯಲ್ಲಿದೆ. ಈಗ ತಮಗೆ ಗೊತ್ತಿದೆ, ಕೆಳಗಡೆ ಚಿಕ್ಕದಾಗಿ ಕಾಣ್ಬೋದು, ಆದ್ರೆ ಮೇಲಕ್ಕೆ ಹೋಗ್ತಾ ಸೈಡ್ ಅಲ್ಲಿ ಇವತ್ತು ಈ ರೀತಿ ಹೆಚ್ಚುವರಿ ಕಾಲಮ್ಸ್ ಹಾಕೊಂಡು ಈ ರೀತಿ ನೀವು ಇವ್ರಿಗೇನಿದು ನೇರವಾಗಿ ನೋಡ್ತೀರಾ ಹಾಲು, ನಾನು ಅಲ್ಲಿ ಹೋಗಿ ನೋಡುವಂತ ಸಂದರ್ಭದಲ್ಲಿ ಹಾಲು ಹಿಂಗ್ ಕಾಣುತ್ತೆ, ಹಿಂದೆ ಹೋಗ್ತಾ ಅಗಲ ಕಾಣುತ್ತೆ. ಈಗ ಅದೆಲ್ಲ ಇವತ್ತು ಕಾಲಮ್ಸ್ ವರ್ಕ್ ಆಗ್ತಾ ಇದೆ. ಹೆಚ್ಚು ಸ್ವಲ್ಪ ಗಮನ ಅಂಬೇಡ್ಕರ್ ಭವನದ ಬೇಗ ತ್ವರಿತವಾಗಿ ಏಪ್ರಿಲ್ 14 ಮುಗಿಸ್ಬೇಕು ಅಂತ ಕಾರಣದಿಂದ ಸ್ವಲ್ಪ ಅಲ್ಲಿ ವಿಳಂಬ ಆಗಿದೆ. ಆದ್ರೂ ನಾನು ಹೇಳಿದ್ದೇನೆ, ಮುಂದಿನ ವಾಲ್ಮೀಕಿ ಜಯಂತಿ ಒಳಗೆ ಭವನ ರೆಡಿ ಆಗಿರ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲ ಉದ್ದೇಶ. ಆ ಕಾರಣಕ್ಕಾಗಿ ನಾವು ಈಗಾಗಲೇ ನಾನು ಮತ್ತೆ ಹೇಳಿ ಅವರಿಗೆ ಅಲ್ಲಿ ಇನ್ನೇನಾದ್ರೂ ದುಡ್ಡು ಅವಶ್ಯಕತೆ ಇದೆ ಅಂತ ಹೇಳಿದಾಗ ಮತ್ತೆ 1,15,00,000 ಬೇಕು ಅಂದ್ರು. ನಾನು ಈಗಾಗಲೇ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಇನ್ನ 1,15,00,000 ಅದಕ್ಕೆ ಕೊಡೋದಕ್ಕೆ ನಾನು ನಿಗದಿ ಮಾಡಿಟ್ಕೊಂಡಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಇನ್ನ ಪತ್ರ ಕೊಟ್ಟಿಲ್ಲ, ಅದು ಕೊಟ್ಟಾಗ ಅದು ಕೂಡ ಮಂಜೂರಾಗುತ್ತೆ. ಈಗ ಸರ್ಕಾರ ಹಿಂದೆ ನಿಗದಿ ಮಾಡಿದ 2 ಕೋಟಿ ಜೊತೆಗೆ ನಾನು 4 ಕೋಟಿ ಕೊಡಿಸಿದ ಜೊತೆಗೆ ಇನ್ನ 1 ಕೋಟಿ, ನೀವು ಲೆಕ್ಕ ಹಾಕಿ ಎಷ್ಟಾಯ್ತು? 7 ಕೋಟಿ 15 ಲಕ್ಷ ಆಯಿತು. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ವಾಲ್ಮೀಕಿ ಭವನ ಇಲ್ಲ, ಯಾವುದೊಂದು ಹಿಂದೆ ಜಾಗ ಕೊಡಿಸಿದ್ರು, ಅದು ಕಾನೂನು ಹೋರಾಟದಲ್ಲಿ ಸಿಕ್ಕಾಕೊಂಡಿದೆ. ಇವತ್ತು ಅಲ್ಲಿ ಅಂಬೇಡ್ಕರ್ ಭವನ ಏನಾಗಿದೆ ಅಂತಕ್ಕಂಥದ್ದು ನೋಡಿ. ಇವತ್ತು ಅಂಬೇಡ್ಕರ್ ಭವನದ ಈಗ ದಾರಿಯಲ್ಲಿ ಹೋಗ್ತಾ ಒಂದ್ ಸ್ವಲ್ಪ ತಿಳಿದ್ಬಿಟ್ಟು ಅಲ್ಲಿ ಬೇಕಾದ್ರೆ ನೋಡ್ಕೊಂಡು ಹೋಗಿ ಯಾವ ರೀತಿ ಒಂದು ಅಂಬೇಡ್ಕರ್ ಭವನ ರೂಪುಗೊಳ್ತಾ ಇದೆ ಅಂತಕ್ಕಂಥದ್ದು. ಯಾಕಂದ್ರೆ ನನ್ನ ಎಲ್ಲ ಒಂದು ಗಮನ ಪೂರ್ತಿ ಅದ್ರ ಕಡೆ ಕೊಟ್ಟು ಇವತ್ತು ರಾಜ್ಯದಲ್ಲೇ ಒಂದು ತಾಲೂಕು ಮಟ್ಟದಲ್ಲಿ ಒಂದು ಸುಸಜ್ಜಿತವಾದಂತ ಸಂಪೂರ್ಣ ಏನು ಹವಾನಿಯಂತ್ರಿತ ಸಂಪೂರ್ಣ ಇವತ್ತು ಇರ್ತಕ್ಕಂಥ ಈಗಿನ ಕಾಲಕ್ಕೆ ಇರ್ತಕ್ಕಂಥ ತಂತ್ರಜ್ಞಾನವನ್ನ ಬಳಸ್ಕೊಂಡು ಮಾಡುವಂಥದ್ದಕ್ಕೆ ಇವತ್ತು ಮಾಡ್ತಾ ಇದೀವಿ. ವಾಲ್ಮೀಕಿ ಭವನ ಏನ್ ಮಾಡ್ತಾ ಇದೀವಿ, ಒಂದು ಸಮುದಾಯ ಭವನದ ತರ ರೂಪದಲ್ಲಿ ಮಾಡ್ತಾ ಇದೀವಿ. ಕಾರ್ಯಕ್ರಮಗಳಿಗೆ ಮಾಡುವಂಥದ್ದು ಕೇವಲ 200-250 ಜನ ಕೂರುವಂಥದ್ದಕ್ಕೆ ಇವತ್ತು 400-450 ಜನ ಕೂರುವಷ್ಟು ದೊಡ್ಡದು ಮಾಡ್ತಾ ಇದೀವಿ. ಇವೆರಡು ಅಂಬೇಡ್ಕರ್ ಭವನ ಕೂಡ 350-400 ಇತ್ತು, ಇವತ್ತು ಅದನ್ನು 850 ಜನಕ್ಕೆ ಹೆಚ್ಚು ಕೂಡುವಂಥದ್ದು ಮಾಡ್ತಾ ಇದೀವಿ.
ಎಲ್ಲ 2 ಪಟ್ಟು ದೊಡ್ಡದು ಮಾಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಅದರಿಂದ ಇದ್ರ ಜೊತೆಗೆ ನಾನು ಇಲ್ಲಿ ಬಹಳ ಆಸೆ ಇತ್ತು ನನಗೆ. ನಮ್ಮ ಸ್ನೇಹಿತರು ನಾಗೇಂದ್ರ ಅವರು ನನಗೆ ಯಾವುದಾದ್ರೂ ಒಂದು ಏಕಲವ್ಯ ವಸತಿ ಶಾಲೆ ಕೊಡಿಸ್ತೀನಿ ಅಂತ ಹೇಳಿದ್ರು. ನಾನು ಅವರ ಮಾತನ್ನ ನಂಬಿಕೊಂಡು ನಾನು ಈಗಾಗಲೇ 20 ಎಕರೆ ಜಾಗ ನಾನು ಈ ನಮ್ಮ ಮೂಗಲ್ಮರಿ ಹತ್ರ ನಮ್ಮ ಜಿಲ್ಲಾ ಮುಖ್ಯ ರಸ್ತೆಗೆ ಹೊಂದ್ಕೊಂಡಿರ್ತಕ್ಕಂಥದ್ದು ಕೊಡಿಸಿದ್ದೀನಿ. ಆದ್ರೆ ಈಗ ಏಕಲವ್ಯ ಶಾಲೆ ಬರುವಂತದ್ದು ಕಷ್ಟ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೋಡೋಣ, ಅದಕ್ಕಾಗಿ ನಿಗದಿ ಮಾಡಿದ್ದೀನಿ. ಇಲ್ಲಾಂದ್ರೆ ಬೇರೆ ಅದಕ್ಕೆ ಉಪಯೋಗಿಸುವಂತದಕ್ಕೆ ಮಾಡೋಣ. ಈ ಜೊತೆಯಲ್ಲಿ ನಮಗೆ ಇಲ್ಲಿ ಒಂದು ಅಂಬೇಡ್ಕರ್ ನಮ್ಮ ವಾಲ್ಮೀಕಿ ಬಾಯ್ಸ್ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಗೆ ಜಾಗ ಬೇಕು ಅಂತ ಹುಡುಕ್ತಾ ಇದ್ವಿ. ಅಲ್ಲೆಲ್ಲೋ ಬಂದು ಹುಡುಕ್ತಾ ಇದ್ದೆ. ಅಲ್ಲೊಂದ್ ಕಡೆ ನಾನು ಇಲ್ಲೇ ಏನು ಹಿಂದೆ ಅಂಬೇಡ್ಕರ್ ವಾಲ್ಮೀಕಿ ಭವನಕ್ಕೆ ಕಟ್ಟಬೇಕು ಅಂತ ಜಾಗ ಹುಡುಕಿದ್ದೆ. ಅದೇ ಜಾಗ ಕೊಟ್ಟಾಗ ಮತ್ತೆ ಅದು ಕೋರ್ಟಲ್ಲಿ ಮುನ್ಸಿಪಾಲಿಟಿಗೂ ಅವ್ರಿಗೆ ವ್ಯಾಜ್ಯ ಇದೆ ಅಂತ ಹೇಳಿ ಅದನ್ನ ಬಿಟ್ಟು ಈಗಾಗಲೇ ತಮ್ಗೆ ಗೊತ್ತಿದೆ ಚೊಕ್ಕರಹಳ್ಳಿ ಹತ್ರ ಈಗಾಗಲೇ ಅದು ಬಿಲ್ಡಿಂಗ್ ಪೂರ್ಣ ಆಗ್ತಾ ಬರ್ತಾ ಇದೆ. ಸುಮಾರು 6 ಕೋಟಿ ರೂಪಾಯಿ 6.5 ಕೋಟಿ ರೂಪಾಯಿ ಅಷ್ಟು ವೆಚ್ಚದಲ್ಲಿ ಆ ಒಂದು ಕಟ್ಟಡ ಕಾಮಗಾರಿ ಕೂಡ ಪೂರ್ಣ ಆಗ್ತಾ ಇದೆ. ಇದ್ರ ಜೊತೆಗೆ ಒಂದು ಮೊರಾರ್ಜಿ ದೇಸಾಯಿ ಪರಿಶಿಷ್ಟ ಪಂಗಡಗಳ ಒಂದು ವಸತಿ ಶಾಲೆ ಮಂಜೂರಾಗಿ ಹಿಂದೆ ಇತ್ತು, ಅಲ್ಲಿ ಒಂದು ನಡೀತಾ ಇತ್ತು. ಅದಕ್ಕೆ ಜಾಗ ಕೊಟ್ಟಿರ್ಲಿಲ್ಲ. ಆ ಜಾಗ ನಾನು ಒಂದೊಂದು ಹೋಬಳಿಯಲ್ಲಿ ಒಂದೊಂದು ವಸತಿ ಶಾಲೆ ಇರಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಈಗಾಗಲೇ ನಮ್ಗೆ ಇದರಲ್ಲಿ ಅಂಬಾಜಿದುರ್ಗ ಹೋಬಳಿಯಲ್ಲಿ ನಮ್ಗೆ ಹಿಂದೆ ನಮ್ಮ ಕಂಗಾನಹಳ್ಳಿಯಲ್ಲಿ ಅಲ್ಲಿ ಪರಿಶಿಷ್ಟ ಪಂಗಡಗಳ ಒಂದು ಆಶ್ರಮ ಶಾಲೆ ಅಲ್ಲಿದೆ, ಅಲ್ಲಿ ಕೂಡ ವಸತಿ ವ್ಯವಸ್ಥೆ ಇದೆ. ಅದನ್ನು ಗಮನದಲ್ಲಿ ಇಟ್ಕೊಂಡು ನಾವೀಗ ಕೈವಾರ ಹೋಬಳಿಯಲ್ಲಿ ಅಬ್ದುಲ್ ಕಲಾಂ ಇದೆ, ಮತ್ತೆ ಇನ್ನೊಂದು ವಸತಿ ಶಾಲೆ ಮಾಡಬೇಕು ಅಂತಿದೆ. ಹಿಂದುಳಿದ ವರ್ಗಗಳ ವಸತಿ ಶಾಲೆ ಹಿಂದೆ ನಾನು 2012ರಲ್ಲಿ ಮಂಜೂರು ಮಾಡಿಸಿದ್ದೆ. ಆದ್ರೆ ಶಾಲೆ ಪ್ರಾರಂಭ ಮಾಡೇ ಇರಲಿಲ್ಲ. 10 ವರ್ಷ ಅದಕ್ಕೆ ಜಾಗ ಅಲ್ಲಿ ಇಲ್ಲಿ ಅಂತ ಹುಡುಕೊಂಡು ವಸತಿ ಶಾಲೆ ಪ್ರಾರಂಭ ಮಾಡಿದ್ರೆ ಇವತ್ತು ನಮಗೆ ಬಿಲ್ಡಿಂಗ್ ಆಗ್ತಾ ಇತ್ತು. 22-23 ಕೋಟಿ ಬಿಲ್ಡಿಂಗ್ ಆಗ್ತಾ ಇತ್ತು. ಆದ್ರೆ ಶಾಲೆನೇ ಪ್ರಾರಂಭ ಆಗಿಲ್ಲ. 10 ವರ್ಷ ಅದ್ರ ಕಡೆ ಗಮನನೇ ಇಲ್ಲ. ನಾನು ಬಿಲ್ಡಿಂಗ್ ಮಂಜೂರು ಮಾಡ್ಸೋಣ ಅಂತ ಹೋದ್ರೆ ಶಾಲೆನೇ ಇಲ್ಲ, ಶುರುವಾಗಿಲ್ವಲ್ಲ, ವಸತಿ ಶಾಲೆನೇ ಶುರುವಾಗಿಲ್ವಲ್ಲ. ಈಗ ನೋಡಿ, ಈಗ ಅಂಬೇಡ್ಕರ್ ವಸತಿ ಶಾಲೆ ಇಲ್ಲೆಲ್ಲ ಖಾಸಗಿ ಇದರಲ್ಲಿ ನಡೀತಾ ಇದೆ. ಈಗ ಅದಕ್ಕೆ ಕೋನ್ಕುಂಟಲ್ಲಿ ಸ್ವಲ್ಪ ಜಾಗ ಕೊಡಿಸಿದ್ರು, ಮತ್ತೆ ನಾನು ಅಲ್ಲಿ ಬಿಲ್ಡಿಂಗ್ ಹಾಕ್ಸ್ಕೊಟ್ಟೆ. ಈಗ 22 ಕೋಟಿ ರೂಪಾಯಿ ಇವತ್ತು ಅಲ್ಲಿ ಬಿಲ್ಡಿಂಗ್ ಆಗ್ತಾ ಇದೆ. ಇಲ್ಲಿ ಕೋನ್ಕುಂಟ್ಲು ಹತ್ರ ಇವತ್ತು ಬಿಲ್ಡಿಂಗ್ ಆಗ್ತಾ ಇದೆ. ನಾನು ಮೊನ್ನೆ ಬಿಲ್ಡಿಂಗ್ ಕಾಮಗಾರಿನೂ ವೀಕ್ಷಣೆ ಮಾಡಿದೆ. ಪ್ರಾರಂಭದಲ್ಲಿ 9 ಕೋಟಿದಾಗಿತ್ತು ಟೆಂಡರ್, ಈಗ ಮತ್ತೆ ಉಳಿದಿದ್ದ ಅಮೌಂಟ್ ಟೆಂಡರ್ ಆಗಿದೆ, ಅದು ಪೂರ್ಣ ಆಗುತ್ತೆ. ಈಗ ಅದು ನಡೀತಾ ಇದೆ. ಈಗ ಅದೇ ರೀತಿ ಈಗ 22 ಕೋಟಿ ಇವತ್ತು ನಮಗೆ ನಾನು 10 ಎಕರೆ ಜಾಗ ಕೊಡಿಸಿದ್ದೀನಿ. ಇಲ್ಲಿ ಮುರಿಮಲಲ್ಲಿ 10 ಎಕರೆ ಇವತ್ತು ಮೊರಾರ್ಜಿ ದೇಸಾಯಿ ಪರಿಶಿಷ್ಟ ಪಂಗಡಗಳ ವಸತಿ ಶಾಲೆಗೆ 10 ಎಕರೆ ಜಾಗ ಕೊಡಿಸಿದ್ದೀನಿ. ಈಗ ಅಲ್ಲಿ 22 ಕೋಟಿದು ಇವತ್ತು ಟೆಂಡರ್ ಆಗಿದೆ. 22 ಕೋಟಿ ಅಂದ್ರೆ ಪೂರ್ತಿ ಎಲ್ಲ ಸೇರಿ ಈಗ 16 ಕೋಟಿದು ಟೆಂಡರ್ ಆಗಿದೆ. ಆದ್ರೆ ಒಟ್ಟು ಅದ್ರ ಮೊತ್ತ ನಿಮಗೆ ಗೊತ್ತಿದೆ, GST 18% ಹೋಗುತ್ತೆ. GST 18% ಹೋಗೋದ್ರಿಂದ ನೀವು ಲೆಕ್ಕ ಹಾಕಿ ಎಷ್ಟು ಕಮ್ಮಿ ಆಯ್ತು. 3 ಕೋಟಿ 60 ಲಕ್ಷ ಅಲ್ಲೇ ಹೊಟ್ಟೋಯ್ತು. 22 ಕೋಟಿಗೆ ಲೆಕ್ಕ ಹಾಕಿದ್ರೆ 4 ಕೋಟಿ ರೂಪಾಯಿ ಅಲ್ಲೇ ಹೊಟ್ಟೋಯ್ತು. ಸೊ ಅದರಿಂದ 16 ಚಿಲ್ಲರೆ ಕೋಟಿಗೆ ಟೆಂಡರ್ ಆಗಿದೆ. ಈಗ ಅಲ್ಲಿ ನಾವು ಸದ್ಯದಲ್ಲೇ ಅಲ್ಲಿ ನಾವು ಶಿಲಾನ್ಯಾಸವನ್ನ ಮುರುಘವಾಲ್ ಅಲ್ಲಿ ಮಾಡುವಂತದ್ದಾಗಿದೆ. ಹಾಸ್ಟೆಲ್ ನಮ್ಮಲ್ಲಿ ಇಲ್ಲ, ಚಿಂತಾಮಣಿ. ಅದನ್ನು ಕೂಡ ಮೊನ್ನೆ ನಮ್ಮ ಸರ್ಕಾರದಲ್ಲಿ ಇವತ್ತು ಮಂಜೂರು ಮಾಡಿಸಿದೀವಿ. ಇವತ್ತು ಅದಕ್ಕೆ ಒಂದು ಖಾಸಗಿ ಬಿಲ್ಡಿಂಗ್ ಅಲ್ಲಿ ಪೋಸ್ಟ್ ಮೆಟ್ರಿಕ್ ಹೆಣ್ಮಕ್ಕಳ ವಸತಿ ಶಾಲೆ, ಅಂದ್ರೆ ಯಾರು ಡಿಗ್ರಿ ಓದಕ್ ಬರ್ತಾರೆ ಆ ಹೆಣ್ಣುಮಕ್ಕಳಿಗೆ, ಪರಿಶಿಷ್ಟ ಪಂಗಡದ ವರ್ಗಕ್ಕೆ ಸೇರಿರ್ತಕ್ಕಂಥ ಹೆಣ್ಣುಮಕ್ಕಳಿಗೆ 75% ಸೀಟ್ ಮೀಸಲಾಗಿರ್ತದೆ, 25% ಬೇರೆ ವರ್ಗದವ್ರಿಗೂ ಕೊಡುವಂಥದ್ದಕ್ಕೆ ಅವಕಾಶ ಇದೆ. ಇದನ್ನು ನಾವು ಈ ಮೊನ್ನೆ ಒಂದು 15-20 ದಿವಸಗಳಿಂದ ಮಂಜೂರು ಮಾಡಿಸಿದೀವಿ. ಈಗಾಗಲೇ ಸ್ಥಳ ಹುಡುಕ್ತಾ ಇದ್ದೀವಿ. ಎಲ್ಲಿ ಖಾಸಗಿ ಸ್ಥಳದಲ್ಲಿ ಹಾಸ್ಟೆಲ್ ಈ ವರ್ಷನೇ ಪ್ರಾರಂಭ ಮಾಡುವಂಥದ್ದಕ್ಕೆ ಕೆಲಸ ಮಾಡ್ತಾ ಇದ್ದೀವಿ. ಇನ್ನು ತಮಗೆ ಗೊತ್ತಿದೆ, ವಾಲ್ಮೀಕಿ ವೃತ್ತ ಅಂತ ಹೆಸರು ಮಾಡಿಸ್ಕೊಟ್ಟಿದ್ದು ನಾನು. ಏನು ಅಲ್ಲಿ ಕಲ್ಲಿನ ಒಂದು ಡಿಸೈನ್ ಇತ್ತು, ಆ ಡಿಸೈನ್ ಮಾಡಿಸಿದ್ದು ನಮ್ಮ ನಾರಾಯಣ ಸ್ವಾಮಿಯವರು, ನಮ್ಮ ನಾಗೇಶ್ ಆರ್ಕಿಟೆಕ್ಟೇ ಮಾಡಿಸಿದ್ರು. ಅದನ್ನ ಮಾಡಿಸಿ ಮುನ್ಸಿಪಾಲಿಟಿಯಲ್ಲಿ ಕೊಟ್ಟಿದ್ವಿ. ನಾವು ಚುನಾವಣೆಯಲ್ಲಿ ಸೋತ ಮೇಲೆ ಮುನ್ಸಿಪಾಲಿಟಿಯಿಂದ ಅವತ್ತು ಅದನ್ನ ಮಾಡಿದ್ರು. ಕಡೆಗೆ ಒಂದು ಯಾರೋ ವಾಹನ ಒಂದು ಡಿಕ್ಕಿ ಹೊಡೆದು ಒಂದ್ ಕಡೆ ಮುಳುಗ್ ಬಿದ್ದೋಗಿದ್ರೆ ಕೂಡ ಪಾಪ 7-8 ವರ್ಷ ಅವರಿಗೆ ಕಾಣಲೇ ಇಲ್ಲ. ಅದ್ರ ಬಗ್ಗೆ ಬಹಳ ದೊಡ್ಡ ಮುಖಂಡರುಗಳು ಅದನ್ನ ಹೇಳುವಂಥದ್ದಕ್ಕೆ ಮಾಡುವಂಥದ್ದಕ್ಕೆ ಅವ್ರ ಕೈಲಿ ಆಗ್ಲಿಲ್ಲ. ಆದ್ರೆ ನಮ್ಮ ಪೌರಾಯುಕ್ತರು ಹೋದ ವರ್ಷ ಅದನ್ನ ರೆಡಿ ಮಾಡಿಸಿ ಇವತ್ತು ನೋಡಿ ಅದಕ್ಕೆ ಇವತ್ತು ಬಹಳ ಒಳ್ಳೆ ರೀತಿಯಲ್ಲಿ ಶ್ರೀಕಾರ ಮಾಡಿದ್ರು. ಅಲ್ಲೇ ಆ ವೃತ್ತನ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಅಲ್ಲಿ ವಾಲ್ಮೀಕಿ ವೃತ್ತ, ಮತ್ತೆ ಈ ಕಡೆ ಕೋಲಾರ ಕ್ರಾಸ್ ಅಲ್ಲಿ ಸುಭಾಷ್ ಚಂದ್ರ ಬೋಸ್ ವೃತ್ತ ಅಂತ ಅದಕ್ಕೆ ನಾಮಾಂಕಿತ ಆಗಿದೆ. ಆ 2 ವೃತ್ತಗಳು 1 ಕೋಟಿ 5 ಲಕ್ಷ ರೂಪಾಯಿ ಇವತ್ತು ನಾವು ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ. ಕಾಮಗಾರಿ ಈಗ ನಾವು ಆಜಾದ್ ಚೌಕ್ ಅಲ್ಲಿ ಕಾಮಗಾರಿ 1 ಕೋಟಿ 60 ಲಕ್ಷದ ಕಾಮಗಾರಿ ಆಗ್ತಾ ಇರೋದ್ರಿಂದ ಅದು ಪೂರ್ಣ ಆದ್ಮೇಲೆ ವಾಲ್ಮೀಕಿ ಜಯಂತಿ ಎಲ್ಲ ಆದ್ಮೇಲೆ ಅಲ್ಲಿ ಕಾಮಗಾರಿ ಶುರು ಮಾಡಬೇಕು ಅಂತಿದ್ದೀವಿ. ಈಗ ಮೊನ್ನೆ ತಾನೇ ನಾನು ಅಲ್ಲಿ ಪೂಜೆ ಮಾಡಿದ್ದೀನಿ.
ಅಲ್ಲಿ ಬಾಗೇಪಲ್ಲಿ ವೃತ್ತದಿಂದ ತಿಮ್ಸಂದ್ರ ಕ್ರಾಸ್ವರೆಗೂ ಅಲ್ಲಿ ನಮ್ಮ ರೈಲ್ವೆ ಅಂಡರ್ ಕ್ರಾಸ್ವರೆಗೂ ಜೋಡಿ ರಸ್ತೆ ಮಾಡ್ತಾ ಇದ್ದೀವಿ. ಇವೆಲ್ಲ ಈ ರೀತಿ ಹಲವಾರು ಕೆಲವು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಅದರಿಂದ ನಾನು ಬೇರೆ ಇನ್ನೆಲ್ಲ ಈ ಸಂದರ್ಭದಲ್ಲಿ ನಾನು ಹೇಳಕ್ ಹೋಗೋದಿಲ್ಲ. ನಾನು ತಮ್ಮಲ್ಲಿ ವಿನಂತಿಸ್ಕೊಳ್ಳೋದು, ನಮ್ಮ ವಾಲ್ಮೀಕಿ ಸಮುದಾಯದ ಜನ ಇದ್ದಾರೆ. ಈಗ ಮೊನ್ನೆ ನಾನು ಕಂಚನಾಯಕನಹಳ್ಳಿಗೆ ಹೋಗಿದ್ದೆ. ಕಂಚನಾಯಕನಹಳ್ಳಿಯಲ್ಲಿ ಯಾರಾದ್ರೂ ಇದ್ರೆ ಇವತ್ತು ಇಲ್ಲಿ ಹೇಳಿ, ಕಂಚನಾಯಕನಹಳ್ಳಿಯಲ್ಲಿ ಸಿಮೆಂಟ್ ರೋಡ್ ಮಾಡಿಸಿರೋರು ಯಾರು, ಅಲ್ಲಿ ಪ್ರಾರಂಭದಲ್ಲಿ ಮಾಡಿಸಿರೋರು ಯಾರು, ಹೊಸನಾಯಕನಹಳ್ಳಿಯಲ್ಲಿ ಸಿಮೆಂಟ್ ರೋಡ್ ಮಾಡಿಸಿರೋರು ಯಾರು, ಶೆಟ್ಟಹಳ್ಳಿಯಲ್ಲಿ ಮುರುಗಮಲ್ಲ ಶೆಟ್ಟಹಳ್ಳಿಯಲ್ಲಿ ಸಿಮೆಂಟ್ ರೋಡ್ಗಳು ಮಾಡಿಸಿರೋರು ಯಾರು, ನಾಯನಹಳ್ಳಿ ನಮ್ಮ ಇಲ್ಲಿ ನಲ್ಗುಟ್ನಹಳ್ಳಿಯಲ್ಲಿ ಯಾರು ಮಾಡಿಸಿರೋದು ಕೇಳಿ. ಇವತ್ತು ಕೇತ್ನಾಯಕನಹಳ್ಳಿಯಲ್ಲಿ ಸಂಪೂರ್ಣವಾಗಿ ಇವತ್ತು ಒಂದೊಂದು ಕಡೆ ಎಲ್ಲಿ ನಾನು ಇವತ್ತಲ್ಲ 10 ವರ್ಷಗಳ ಹಿಂದೆನೆ ಆ 8.5 ವರ್ಷ ಅವಧಿಯಲ್ಲೇ ನಾನು ಎಲ್ಲ ನಮ್ಮ ನಾಯಕ ಸಮುದಾಯದ ಜನ ಹೆಚ್ಚಿರ್ತಕ್ಕಂಥ ಜಾಗದಲ್ಲಿ ನಾವು ಸಿಮೆಂಟ್ ರಸ್ತೆಗಳನ್ನು ಮಾಡಿಸಿದ್ದೀವಿ. ನಾನು ಯಾವುದೋ ಇಲ್ಲಿ ನಮ್ಮ ಪೆರ್ಮಾಚ್ನಹಳ್ಳಿಯಲ್ಲಿ 25 ಲಕ್ಷ ಒಂದೇ ಸತಿ ಹಾಕ್ಸಿದ್ದೆ. ಆಮೇಲೆ ಕೆಂದನಹಳ್ಳಿಯಲ್ಲಿ 25 ಲಕ್ಷ ಹಾಕ್ಸಿದ್ದೆ. ಇವೆಲ್ಲ ಒಂದೊಂದು ಊರ್ದು ನಾನು ಹಂಗೆ ಹೇಳ್ಬಲ್ಲೆ. ಇವೆಲ್ಲ ಕಡೆ ಬೇಕಾದ್ರೆ ನೀವು ನೋಡ್ಕೊಂಡ್ ಬನ್ನಿ, ಆ ಊರ್ನವ್ರು ಇರ್ತಾರೆ, ಬೇಕಾದ್ರೆ ಕೇಳಿ ಯಾರು ಅಲ್ಲಿ ಆ ಗ್ರಾಮಗಳಲ್ಲಿ ಇಷ್ಟಿಷ್ಟು ಲಕ್ಷಗಳು ಒಂದೇ ಸತಿ ಹಾಕ್ಸಿ ಮಾಡಿರುವಂಥದ್ದು. ಈಗಲೂ ಕೂಡ ನಾನು SCP ಯಲ್ಲೆಲ್ಲ 30 ಲಕ್ಷ 40 ಲಕ್ಷ ಎಲ್ಲೆಲ್ಲಿ ಸಂಪೂರ್ಣವಾಗಿ ಅಭಿವೃದ್ಧಿ ಆಗಬೇಕು, ಅಲ್ಪ ಸ್ವಲ್ಪ ಅಭಿವೃದ್ಧಿ ಆಗಬಾರ್ದು, ಒಂದೇ ಸತಿ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಒಂದು ವ್ಯವಸ್ಥಿತವಾಗಿ ಎಲ್ಲಾ ಸಮುದಾಯಗಳು, ಬರೀ ಒಂದು ವಾಲ್ಮೀಕಿ ಸಮುದಾಯ ಒಂದೇ ಅಲ್ಲ, ಇವತ್ತು ಪರಿಶಿಷ್ಟ ಜಾತಿ ಇರ್ಬೋದು, ಹಿಂದುಳಿದ ವರ್ಗ ಇರ್ಬೋದು, ಸ್ವಲ್ಪ ನಮಗೆ ಆರ್ಥಿಕ ಮುಗ್ಗಟ್ಟು ಸಮಸ್ಯೆ ಆಗ್ತಾ ಇರೋದು ಎಲ್ಲಿ ಅಂದ್ರೆ ನಮಗೆ ಜನರಲ್ಲಿ ಇರುವಂತ ಕಡೆ, ಕೆಲವು ಬೇರೆ ವರ್ಗದ ಜನ ಇರುವಂತ ಕಡೆ ನಮಗೆ ಸ್ವಲ್ಪ ಅಷ್ಟು ಏನೋ ಕೇಳಿರ್ತಕ್ಕಂಥದ್ದೆಲ್ಲ ಮಾಡುವಂಥದ್ದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇರ್ತಕ್ಕಂಥ ಕಡೆ ಒಂದು ವ್ಯವಸ್ಥಿತವಾಗಿ ಆ ವರ್ಗಕ್ಕೆ ಬಂದಿರತಕ್ಕಂಥ ದುಡ್ಡು ಆ ವರ್ಗದ ಜನವಸತಿ ಇರ್ತಕ್ಕಂಥ ಜಾಗದಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥದ್ದಕ್ಕೆ ಬಹಳ ಬದ್ಧವಾಗಿ ಇವತ್ತು ನಾವು ಇವೆಲ್ಲ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ. ಅದರಿಂದ ನಾನು ಈ ಸಂದರ್ಭದಲ್ಲಿ ಹೇಳುವಂಥದ್ದು ಇಷ್ಟೇನೋ ವಿಜೃಂಭಣೆಯಿಂದ ಮೆರವಣಿಗೆ ಮಾಡಿದ್ದೀರಾ, ಬಹಳಷ್ಟು ನನಗಾಗಿ ಕಾದಿದ್ದೀರಾ. ಯಾಕಂದ್ರೆ ನಾನು ಅಲ್ಲಿಂದ ಬರೋದಕ್ಕೆ ಅಲ್ಲಿ ಕಾರ್ಯಕ್ರಮ ತಡ ಆಯಿತು, ನಾನು ಯಾವತ್ತು ತಡ ಮಾಡಿಲ್ಲ, ನಾನು ಯಾವತ್ತು ಸಮಯಕ್ಕೆ ಸರಿಯಾಗಿ ಬರ್ತೀನಿ. ಆದರೆ ಅಲ್ಲಿ ಕಾರ್ಯಕ್ರಮ ತಡ ಆಯ್ತು, ನಾನು ತಡವಾಗಿ ಬಂದೆ. ತಾವೆಲ್ಲರೂ ಬಹಳಷ್ಟು ಪ್ರೀತಿ ವಿಶ್ವಾಸದಿಂದ ಇದುವರೆಗೂ ಈಗ ಇವತ್ತಲ್ಲ, ಸುಮಾರು 70 ವರ್ಷಗಳಕ್ಕಿಂತ ಹೆಚ್ಚು ಸಮಯದಿಂದ ಈ ನಿಮ್ಮ ಸಮುದಾಯದವರು ನಮ್ಮ ಕುಟುಂಬಕ್ಕೆ ಬಹಳ ಹತ್ತಿರವಾಗಿರ್ತಕ್ಕಂಥವ್ರು. ಯಾಕಂದ್ರೆ ಬಹಳ ನಮ್ಮ ಜೊತೆಯಲ್ಲಿ ನಾವು ಅದೇ ರೀತಿ ವಿಶ್ವಾಸವನ್ನ ಉಳಿಸ್ಕೊಂಡು ಬಂದಿದ್ದೀವಿ. ನಮ್ಮ ತಾತ ಅವರಾಗಿರ್ಬೋದು, ನಮ್ಮ ತಂದೆಯವರಾಗಿರ್ಬೋದು, ನಂತರ ನನಗೆ ಆಗಿರ್ಬೋದು, ನಿಮ್ಮ ಒಂದು ಸಮುದಾಯದ ಎಲ್ಲರೂ ಪಾಪ ಕೆಲವರು ಹೊಸ ಲೀಡರ್ಗಳಾಗಿರ್ತಾರೆ, ಹೊಸದಾಗಿ ಅವ್ರಿಗೆ ಆಸೆ ಆಕಾಂಕ್ಷೆಗಳಿರ್ತವೆ, ಅವ್ರದೇ ಆದಂತ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಯಾವುದನ್ನ ನೀವು ಕೇಳಿದಿರಾ, ಇವತ್ತು ನೀವು ನಮ್ಮ ಮೇಲೆ ಅಚಲವಾದಂತ ನಂಬಿಕೆ ವಿಶ್ವಾಸವನ್ನ ನೀವು ಇಟ್ಕೊಂಡಿದ್ದೀರಾ. ನಾನು ಸದಾ ನಿಮಗೆ ಚಿರಋಣಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀನಿ. ಮತ್ತು ಯಾವುದೇ ಕಾರಣಗಳು ಬೇರೆ ಇವತ್ತು ಸಮಾಜದಲ್ಲಿ ಅಶಾಂತಿಯನ್ನ ಮೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ಹಲವಾರು ಪ್ರಯತ್ನಗಳು, ಕೆಲವರಿಗೆ ಏನು 2.5 ವರ್ಷದಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆಗಳು, ಅಭಿವೃದ್ಧಿ ಕೆಲಸಗಳು ಕೆಲವರಿಗೆ ಕಾಣ್ತಾ ಇಲ್ಲ. ಯಾಕಂದ್ರೆ ಇವತ್ತು ಇಲ್ಲಿ ಬಂದು ನಿಂತುಬಿಟ್ಟು ಏನಂದೆ ಏನಾಗಿದೆ ಏಮಾಗಿದೆ ಅಂದ್ರೆ ನಾವಿನಂತವ್ರಿಗೆ ಏನ್ ಚಿಕ್ಕವ್ರಿಗೆ ಏನ್ ಚಿಕ್ಕದನು ನಿನ್ನೆ ಆಗ್ತಾ ಇಲ್ಲ ಕಾಣ್ತಾ ಇಲ್ಲ ಅಂತ ಕೆಲವರು ಮಾತಾಡ್ತಾರೆ. ಬಹಳ ಸಂತೋಷ, ದೇವರು ಅಂತಕ್ಕಂಥವ್ರು ಇದ್ದೇ ಇರ್ತಾನೆ. ಅವರು ಅಕಸ್ಮಾತ್ ದೃಷ್ಟಿ ಏನಾದ್ರು ಅವ್ರಿಗೇನಾದ್ರು ಸಮಸ್ಯೆ ಆಗಿರ್ಬೋದು. ಆದ್ರೆ ತಾಲೂಕಿನಲ್ಲೇ ಇರ್ತಕ್ಕಂಥ 2,50,000 ಏನು ಮತದಾರರಿದ್ದಾರೆ, ಜನಸಂಖ್ಯೆ ಅಲ್ಲ, ಜನಸಂಖ್ಯೆ 3 ಲಕ್ಷಕ್ಕಿಂತ 3.25 ಲಕ್ಷದ ಮೇಲಿದೆ. ಆದ್ರೆ ಏನು ಮತದಾರರಿದ್ದಾರೆ ಎಲ್ರಿಗೂ ಬಹುಶಃ ಕಣ್ಣಿನ ದೋಷ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಕಣ್ಣು ಮುಂದೆ ಆಗ್ತಾ ಇರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ತಮಗೆ ಗಮನಿಸ್ತಾ ಇದ್ದೀರಾ. ನಾನು ದಯವಿಟ್ಟು ಈ ಒಂದು ಅವಕಾಶ ತಮ್ಮಿಂದ ನನಗೆ ಒದಗಿ ಬಂದಿದೆ. ಈಗಾಗಲೇ 2.5 ವರ್ಷ ಪೂರೈಸಿದೀವಿ. ಮುಂದೆ ಪಕ್ಷ ಏನ್ ತೀರ್ಮಾನ ಮಾಡುತ್ತೆ ಮುಂದೆ, ಯಾಕಂದ್ರೆ ಬಹಳಷ್ಟು ಚರ್ಚೆಗಳು ಮತ್ತೊಂದು ಟಿವಿಗಳಲ್ಲಿ ಆಗ್ತಾ ಇರ್ತದೆ. ಪಾಪ ನಮ್ಮ ರಮೇಶ್ ಟೆನ್ಷನ್ ತಗೊಂಡು ಅವಾಗ ಅವನು ಮೆಸೇಜ್ ಆಗ್ತಾ ಇರ್ತಾನೆ. ನಮ್ಗೆ ಇಲ್ದಿರೋ ಟೆನ್ಷನ್ ಅವ್ನಿಗೆ ಪಾಪ. ಅದಕ್ಕೆ ಸುಮ್ಮನೆ ಟೆನ್ಷನ್ ಮಾಡ್ಕೊಂಡು ಫೋನ್ ಮೇಲೆ ಫೋನ್ ಆಗ್ತಾನೆ, ಯಾರು ಟಿವಿಯಲ್ಲಿ ಹಾಕ್ಬಿಟ್ರೆ ಫೋನ್ ಆಗ್ತಾನೆ ಇದೆಯಪ್ಪ, ಏನು ಆಗ್ಲಿಲ್ಲ. ಅದರಿಂದ ಇವೆಲ್ಲ ಈ ತರ ರಾಜಕಾರಣದಲ್ಲಿ ಎಲ್ಲ ಇರ್ತದೆ. ಆದ್ರೆ ನಮ್ಗೇನು ಯಾವುದು ಅದ್ರ ಬಗ್ಗೆ ಏನು ನಮ್ಗೆ ಪಕ್ಷದ ತೀರ್ಮಾನ ಏನೇ ಇರಲಿ ಅದಕ್ಕೆ ನಾವೆಲ್ಲರೂ ಬದ್ಧವಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಆದ್ರೆ ಪಕ್ಷ ಇವತ್ತು ಅವಕಾಶ ಮಾಡಿಕೊಟ್ಟಿದೆ. ತಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಇಷ್ಟೆಲ್ಲ ಕೆಲಸ ಮಾಡಕ್ ಸಾಧ್ಯ ಆಗ್ತಾ ಇದೆ. ಇನ್ನ ಬಹಳಷ್ಟು ಕೆಲಸ ಮಾಡ್ಬೇಕು ಅಂತಕ್ಕಂಥದ್ದಿದೆ. ನಾನು ಎಲ್ಲವನ್ನ ಈಗ ಹೇಳೋಕೆ ಹೋಗೋದಿಲ್ಲ, ಯಾಕಂದ್ರೆ ಬಹಳಷ್ಟು ಸಮಯದಿಂದ ಇವತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಅವರಿಗೆ ಗುರುತಿಸ್ತಕ್ಕಂಥ ಕೆಲಸ ಇದೆ, ಮತ್ತು ಸಮಾಜದಲ್ಲಿ ಕೆಲವರು ಮುಖಂಡರನ್ನ ಗುರುತಿಸುವಂತ ಕೆಲಸ ಇದೆ. ಅದರಿಂದ ನಾನು ಇನ್ನು ಬೇರೆ ಸಂದರ್ಭದಲ್ಲಿ ಬೇರೆ ವಿಚಾರಗಳು ಚರ್ಚೆ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ
ನಾನು ಮತ್ತೊಮ್ಮೆ ತಮ್ಮೆಲ್ಲರ ನಂಬಿಕೆ ವಿಶ್ವಾಸಕ್ಕೆ ನಾನು ಸದಾ ಚಿರಋಣಿಯಾಗಿರ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿ